ಪ್ರಾಮಾಣಿಕವಾಗಿ ಎಲ್ಲರೂ ಎದೆ ಮೇಲೆ ಕೈ ಇಟ್ಕೊಂಡು ಹೇಳ್ರಿ, ಇವತ್ತು ನಮ್ಮವರೇ ನಿಂತಾರ, ನಮ್ಮಪ್ಪೇ ನಿಂತಾನಂತೇಳಿ ಮೊನ್ನೆ MP ಎಲೆಕ್ಷನ್ ಓಟ್ ಹಾಕಿದ್ರಿ. ನಿಮ್ ಮನಿಗೆ 200 ರೂಪಾಯಿ ಬರತ್ತಾನ, ಯಾರು ಓಟ್ ಹಾಕಿಲ್ ನೀವು, ಓಟ್ ಯಾರು ಹಾಕಿಲ್ ನೀವು ಓಟ್. ಇನ್ ಬೇರೆಯವ್ರ ಪಾಲ ಬೇರೆ ಬೇರೆ, ನಿಮ್ ಪಾಲನು 200 ರೂಪಾಯಿ ಇತ್ತು, ಅದು ಬಂದು ಮುಟ್ಟತ್ತಾನ, ನೀವು ಯಾರು ಓಟ್ ಹಾಕ್ಲಿಲ್ಲ. ಆದ್ರೂ ಕೂಡ ಬಾಬಾ ಸಾಹೇಬ್ರನ್ನ ಜಯಂತಿಯನ್ನ ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ನಾವು ಆಲೋಚನೆ ಮಾಡ್ಬೇಕು, ಯಾಕಂದ್ರೆ ವಿದ್ಯಾವಂತರಿದ್ದೀರಿ, ಪ್ರಬುದ್ಧರಿದ್ದೀರಿ. ನೀವು ಆಲೋಚನೆ ಮಾಡದೆ ಇನ್ಯಾರು ಆಲೋಚನೆ ಮಾಡ್ಬೇಕು? ಹಳ್ಳಿನಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತ ನಮ್ ತಂದೆ ರೈತ, ಅವನ್ ಯೋಚನೆ ಮಾಡೋದಕ್ಕೆ ಸಾಧ್ಯನಾ? ಎಲ್ಲ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂತ ಅನಕ್ಷರಸ್ಥ ನನ್ನ ತಾಯಿ, ಆ ಹೆಣ್ಮಗಳ ಆಲೋಚನೆ ಮಾಡೋದಕ್ಕೆ ಸಾಧ್ಯನಾ? ಇದು ಖಂಡಿತ ಸಾಧ್ಯ ಇಲ್ಲ. ವಿದ್ಯಾವಂತರು, ಪ್ರಬುದ್ಧರು, ನೌಕರಸ್ಥರು ನಾವೇನಿದ್ದೀವಿ ನಾವೇ ಆಲೋಚನೆ ಮಾಡ್ಬೇಕಾಗಿದೆ. ಪ್ರತಿ ವರ್ಷ ಕೇಳ್ತಾ ಇದೀವಿ ಮಾತು, ಆದ್ರೂ ಕೂಡ ನಾವು ಹಾಗೆ ಮಾಡ್ತಾ ಇದೀವಿ. ನೋಡಿ, ಓಟಿನ ಹಕ್ಕು ಬಂದ್ಬಿಡ್ತು, ಇನ್ನೇನು ಈ ದೇಶದಲ್ಲಿ ನನ್ನ ಜನ ಆಳು ವರ್ಗವಾಗ್ತಾರೆ ಅಂತ ಹೇಳಿ ಕನಸು ಕಟ್ಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದು ಪೊಲಿಟಿಕಲ್ ಪಾರ್ಟಿಯನ್ನ ಕಟ್ಟಿದ್ರು, ಒಂದು ರಾಜಕೀಯ ಪಕ್ಷವನ್ನ ಕಟ್ಟಿದ್ರು. ಯಾಕಂದ್ರೆ ಡೆಮಾಕ್ರಸಿನಲ್ಲಿ, ಪ್ರಜಾಪ್ರಭುತ್ವದಲ್ಲಿ ನಾವೊಂದು ಆಳು ವರ್ಗವಾಗಬೇಕಾಯ್ತಂದ್ರೆ ಒಂದು ರಾಜಕೀಯ ಪಕ್ಷ ಇಂಪಾರ್ಟೆಂಟ್. ಅದಕ್ಕಾಗಿ ಒಂದು ಪೊಲಿಟಿಕಲ್ ಪಾರ್ಟಿಯನ್ನ ಕಟ್ಟಿದ್ರು. ಆ ಪೊಲಿಟಿಕಲ್ ಪಾರ್ಟಿಯಿಂದ 15 ಜನ ಶಾಸಕರು ಗೆದ್ದು ಬಂದ್ರು, ಇನ್ನುಳಿದವರೆಲ್ಲ ಬೇರೆ ಪಕ್ಷದಿಂದ ಗೆದ್ದು ಬಂದರು. ಬಾಬಾ ಸಾಹೇಬ್ ಋಣದ ಮಕ್ಕಳವರೆಲ್ಲರೂ ಕೂಡ ಗೆದ್ದು ಬಂದಂತ ಶಾಸಕರು ಬಾಬಾ ಸಾಹೇಬ್ರ ಪಕ್ಷದಿಂದ ಗೆದ್ದಂತವ್ರು. ಬಾಬಾ ಸಾಹೇಬ್ರ ಡಿಮಾಂಡ್ ಇರ್ತಾರೆ ಶಾಸನ ಸಭೆಯಲ್ಲಿ. ಏನ್ ಡಿಮಾಂಡ್ ಇರ್ತಾರೆ ಬ್ರಿಟಿಷ್ ಸರ್ಕಾರಕ್ಕಂದ್ರೆ, ನೋಡ್ರಿ, ಹಳ್ಳಿನಲ್ಲಿ ಇರ್ತಕ್ಕಂತ ಈ ದೇಶದ ಶೋಷಿತ ಬಡ ಜನರಿಗಾಗಿ ನೀವು ಪ್ರತಿ ಕುಟುಂಬಕ್ಕೂ 12 ಎಕರೆ ಜಮೀನ್ ಕೊಡಬೇಕು ಅಂತ ಹೇಳ್ತಾರೆ. ಪ್ರತಿ ಕುಟುಂಬಕ್ಕೂ 12 ಎಕರೆ ಜಮೀನ್. ನೀವು ಅರ್ಥ ಮಾಡ್ಕೊಳ್ರಿ, ಆ ಸಂದರ್ಭದಲ್ಲಿ ಇರ್ತಕ್ಕಂತ ನಮ್ಮ ಆಯಿ ಮುತ್ತೇಂದ್ರಿ ಏನಾದ್ರೂ ಪ್ರತಿ ಕುಟುಂಬಕ್ಕೂ 12 ಎಕರೆ ಜಮೀನ್ ಸಿಕ್ಕಿತ್ತಂದ್ರ ಇವತ್ ನಮ್ಮ ಪರಿಸ್ಥಿತಿ ಹೆಂಗಿರ್ತಾ ಇತ್ತು? ಎಲ್ಲಾ ಸಮಾಜದವರಿಗೂ ಕೂಡ 12 ಎಕರೆ ಜಮೀನ್ ಕೊಡ್ಬೇಕಂತ ಹೇಳಿದ್ರು. ಆಗ ಬೇರೆ ಪಕ್ಷದಿಂದ ಗೆದ್ದಂತ ನಮ್ಮ ಅಣ್ಣತಮ್ಮಂದ್ರು ಏನ್ ಹೇಳ್ತಾರಂದ್ರೆ, ಅಂಬೇಡ್ಕರ್ ಅವರಿಗೆ ತಲೆ ಕಟ್ಟಿದೆ, ನಮ್ಮ ಜನರಿಗೆ 12 ಎಕರೆ ಜಮೀನ್ ಕೇಳ್ತಾ ಇದಾರ ಅವರು. ಅವ್ರ ಮನೆಯಲ್ಲಿ ಒಕ್ಕಲ್ತನ ಮಾಡೋದಕ್ಕೆ ಏನಂದ್ರೆ ಎತ್ತಗಳೇ ಇಲ್ಲ, ಗಳೆ ಹೊಡೆಯೋದಕ್ಕೆ ಏನು ಸಾಮಾನುಗಳೇ ಇಲ್ಲ. ಸೊ ಅದಕ್ಕಾಗಿ ಬಾಬಾ ಸಾಹೇಬ್ರಿಗೆ ಬುದ್ಧಿ ಇಲ್ಲ, ಬೇಕಾದ್ರೂ ಹೊಲದಲ್ಲಿ ಕೆಲಸ ಮಾಡ ಕಾರ್ಮಿಕರಿಗೆ ಚಾರಾಣಿ ಎಂಟಣೆ ಬೇಕಾದ್ರೂ ಕೂಲಿ ಹೆಚ್ಚು ಮಾಡ್ರ ಅಂತ ಹೇಳ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ನೋವಾಗುತ್ತೆ ತಾಯಿಂದ್ರೆ, ಬಂಧುಗಳೇ. ನನ್ನ ರಕ್ತ ಬಸುದು ನನ್ನ ಪ್ರಾಣವನ್ನೇ ಒತ್ತೆ ಇಟ್ಟು ಇವರಿಗೆ ಓಟಿನ ಹಕ್ಕನ್ನ ತಂದು ಕೊಟ್ಟು ಇವರಿಗೆ ರಾಜರಾಗರಿ ಅಂತ ನಾನು ಹೇಳಿದ್ದ. ಮೇಲ್ವರ್ಗದ ಪಾರ್ಟಿಗಳಲ್ಲಿ ಹೋಗಿ ಇವರು ಚಮಚಗಳಾದ್ರಲ್ಲ ಅಂತೇಳಿ ಬಾಬಾ ಸಾಹೇಬ್ರ ನೋವನ್ನ ಅನ್ಬೋದು. ಬಹಳ ನೋವಾಗುತ್ತೆ ಬಾಬಾ ಸಾಹೇಬ್. ಇನ್ನು ಮುಂದುವರೆದು ಇನ್ನೊಂದು ಡಿಮಾಂಡ್ ಅನ್ನ ಇರ್ತಾರೆ ಬಾಬಾ ಸಾಹೇಬ್ರು ಅದೇ ಸಭೆಯಲ್ಲಿ. ಈ ದೇಶದ ಎಲ್ಲಾ ಜನ ಸಮುದಾಯದವರಿಗೆ ಕಡ್ಡಾಯವಾಗಿ ನೀವು ಇಂಗ್ಲಿಷ್ ನಲ್ಲೇ ಶಿಕ್ಷಣ ಕೊಡಬೇಕು ಅಂತ ಡಿಮಾಂಡ್ ಇಡ್ತಾರೆ. ಇಂಗ್ಲಿಷ್ ನಲ್ಲೇ ಶಿಕ್ಷಣ ಕೊಡಬೇಕು. ನೋಡಿ, ಒಂದ್ ವೇಳೆ 1935-40 ಸಂದರ್ಭದಲ್ಲಿ ಇಂಗ್ಲಿಷ್ ಶಿಕ್ಷಣ ಕಡ್ಡಾಯ ಬಂದಿತ್ತಂದ್ರೆ ನಾವೆಲ್ಲ ನಮ್ಮ ಆಯಿ ಮುತ್ತೇನೆ ಇಂಗ್ಲಿಷ್ ಮಾತಾಡ್ತಾ ಇದ್ರು. ಆಗಲೂ ಕೂಡ ಬೇರೆ ಪಾರ್ಟಿಯಿಂದ ಗೆದ್ದಂತ ಶಾಸಕರು ಬಾಬಾ ಸಾಹೇಬರಿಗೆ ವಿರೋಧ ಮಾಡ್ತಾರೆ. ಬಾಬಾ ಸಾಹೇಬರಿಗೆ ತಲೆ ಕೆಟ್ಟಿದೆ, ನಮ್ಮ ಜನರಿಗೆ ಸರಿಯಾಗಿ ಅವ್ರ ಮನೆಯಲ್ಲಿ ಮಾತಾಡೋ ಭಾಷೆನೇ ಮಾತಾಡಕ್ ಬರಲ್ಲ, ಇನ್ ಇಂಗ್ಲಿಷ್ ನ ಶಿಕ್ಷಣ ಕೊಡು ಅಂತ ಹೇಳ್ತಾ ಇದಾರ. ಇದು ಸರಿ ಹೋಗಲ್ಲ, ಬೇಕಾದ್ರೆ ಶಾಲೆನಲ್ಲಿ ಇದ್ದಂತ ಮಕ್ಕಳಿಗೆ ಬೇಕಾದ್ರೆ ಅವ್ರಿಗೆ ಅಂಗಿ ಚೋಣಿ ಕೊಟ್ಟು ಕಳಿಸ್ರಿ ಅಂತ ಹೇಳ್ತಾರೆ. ಆಗನೂ ಬಾಬಾ ಸಾಹೇಬರಿಗೆ ಬಹಳ ನೋವಾಗುತ್ತೆ. ಈ ನೋವನ್ನ ಹೆಜ್ಜೆ ಹೆಜ್ಜೆಗೂ ಕೂಡ ಬಾಬಾ ಸಾಹೇಬರು ಅನುಭವಿಸ್ತಾ ಬಂದ್ರು, ಆದ್ರೂ ಕೂಡ ಎದೆಗೊಂದಲಿಲ್ಲ. ಮುಂದೆ ಬಂದು ಈ ದೇಶದ ಸಂವಿಧಾನ ಬರೀತಕ್ಕಂತ ಸಂದರ್ಭ ಬರುತ್ತೆ ಬಂಧುಗಳೇ. 1935 ಕಾಯ್ದೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ನಮಗೆ ಶಿಕ್ಷಣದ, ಉದ್ಯೋಗದ ಮತ್ತು ಮತದಾನ ಮಾಡತಕ್ಕಂತ ಹಕ್ಕುಗಳನ್ನ ತಂದುಕೊಟ್ಟಿದ್ರು. ಈ ಹಕ್ಕುಗಳನ್ನ ಸಂವಿಧಾನದಲ್ಲಿ ಯಥಾವತ್ತಾಗಿ ಅಳವಡಿಸಬೇಕು ಅಂತ ಹೇಳಿ ಸಂವಿಧಾನ ಸಭೆಯಲ್ಲಿ ನಾನು ಇರಬೇಕು ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಭೆಗೆ ಎಲೆಕ್ಷನ್ ನಿಲ್ತಾರೆ. ಆ ಎಲೆಕ್ಷನ್ ನಿಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅತ್ಯಂತ ಹೀನಾಯವಾಗಿ ಮೋಸದಿಂದ ಬಾಬಾ ಸಾಹೇಬ್ರನ್ನ ಸೋಲಿಸ್ತಾರೆ ಬಂಧುಗಳು. ಬಾಬಾ ಸಾಹೇಬರಿಗೆ ಸೋಲಿಸಿದೆ ಈ ದೇಶ. ಯಾಕೆ ನಿಮಗೆ ಈ ಮಾತು ಹೇಳ್ಬೇಕಂದ್ರೆ, ಎಲ್ಲ ತೀಸ್ಮಾರ್ ಖಾನ್ದೇವ್ರ ಮಕ್ಕಳು ಏನದ ಅಂದ್ರೆ ನಾವೇ ಬಾಬಾ ಸಾಹೇಬರಿಗೆ ಸಂವಿಧಾನ ಬರೆಯೋಕೆ ಅವಕಾಶ ಕೊಟ್ಟಿವಿ ಅಂತ ಹೇಳ್ತಾ ಇದಾರಲ್ಲ, ಅವ್ರ ಅಪ್ಪಿಗೆ ಹುಟ್ಟಿರಂದ್ರ ನಮ್ಮ ಎದುರು ಬಂದು ಕುಂತ ಹೇಳಂದ್ರಿ ನಾವು ಮಾತಾಡ್ತೀವ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಎಲೆಕ್ಷನ್ ಅಲ್ಲಿ ನಿಂತಾಗ ಇದೇ ಕಾಂಗ್ರೆಸ್ಸಿನ ನಾಯಕರೇನಂದ್ರೆ ಬಾಬಾ ಸಾಹೇಬ್ರನ್ನ ಸೋಲಿಸ್ತಾರೆ ಬಂಧುಗಳೇ. ಅದು ಆಗಿ
ಮುಂದೆ ಏನದ ಅಂದ್ರೆ ಬಾಬಾ ಸಾಹೇಬರು ಸೋತ ನಂತರ ಅವರ ಒಬ್ಬ ಆತ್ಮೀಯ ಗೆಳೆಯ ಜೈಸೂರ್ ಮತ್ತು ಖುಲ್ನಾ ಕ್ಷೇತ್ರದಿಂದ ಗೆದ್ದಿರ್ತಾರೆ. ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಾಬಾ ಸಾಹೇಬರು ಇರಬೇಕು ಸಂವಿಧಾನ ಸಭೆನಲ್ಲಿ ಅಂತ ಹೇಳಿ ತಮ್ಮ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಅಲ್ಲಿ ಇರ್ತಕ್ಕಂತ ಮುಸಲ್ಮಾನರು ಮತ್ತು ಚಾಂಡಾಲರ ಓಟ್ ಅನ್ನ ಬಾಬಾ ಸಾಹೇಬರಿಗೆ ಹಾಕಿಸಿ ಸಂವಿಧಾನ ರಚನಾ ಸಭೆ ಕಳಿಸ್ತಾರೆ ಬಂಧುಗಳು. ಸಂವಿಧಾನ ರಚನಾ ಸಭೆಗೆ ಬಂದಂತ ಬಾಬಾ ಸಾಹೇಬರನ್ನ ಮತ್ತೆ ಆಗಿನ ನಾಯಕರು ಮನುವಾದಿ ನಾಯಕರು ಏನಂದ್ರೆ ಬಾಬಾ ಸಾಹೇಬರ್ ಗೆದ್ದಂತ ಕ್ಷೇತ್ರವನ್ನ ಪೂರ್ವ ಪಾಕಿಸ್ತಾನಕ್ಕೆ ಬಿಟ್ಕೊಡೋ ಮೂಲಕ ಬಾಬಾ ಸಾಹೇಬರ ಸದಸ್ಯತ್ವವನ್ನ ರದ್ದು ಮಾಡ್ತಾರೆ ಬಂಧುಗಳೇ. ಬಾಬಾ ಸಾಹೇಬ್ರಿಗೆ ಏನ್ ಅಂದಿದಾರೆ ಗೊತ್ತಾ ಈ ದೇಶದ ಮನುವಾದಿಗಳು? ಅಂಬೇಡ್ಕರ್ ನಿಮಗೆ ಸಂವಿಧಾನ ಬರೆಯೋದಕ್ಕೆ ಈ ಬಾಕಲಲ್ಲ, ನಿಮಗೆ ನಾವು ಒಂದು ಕಿಟಕಿನೂ ಕೂಡ ಓಪನ್ ಇಟ್ಟಿಲ್ಲ ಅಂತ ಹೇಳಿದ್ದಾರೆ. ಒಳಗ ಬರಕ ಡೋರ್ ಅಲ್ಲ, ವಿಂಡೋನು ಕೂಡ ನಾವು ನಿಮಗೆ ಓಪನ್ ಇಟ್ಟಿಲ್ಲ, ನೀವು ಹೋಗಲ್ಲ ಪಾಕಿಸ್ತಾನ ಸಂವಿಧಾನ ಬರೀರಿ ಅಂತ ಹೇಳ್ತಾರೆ. ಅಂತಹ ಮನುವಾದಿಗಳ ವಿರುದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂತ ಎಷ್ಟೇ ನೋವಾದರೂ ಕೂಡ ಬಿಡ್ಲಿಲ್ಲ. ಮತ್ತೆ ಇಂಗ್ಲೆಂಡ್ ಹೋಗಿ ಬ್ರಿಟಿಷ್ ಸರ್ಕಾರದ ಮುಂದೆ ಏನಂದ್ರೆ ಡಿಮಾಂಡ್ ಇಡ್ತಾರೆ. 200 ವರ್ಷಗಳ ಕಾಲ ಬ್ರಿಟಿಷರೇ ನೀವು ನಮ್ಮ ದೇಶವನ್ನ ಆಳಿದಿರಿ, ಈ ದೇಶದ ಶೋಷಿತರ ವರ್ಗ ಡಿಪ್ರೆಸ್ಡ್ ಕ್ಲಾಸ್ ಏನಂದ್ರೆ ಇವತ್ತಿಗೂ ಕೂಡ ಆರ್ಥಿಕವಾಗಿ ಮುಂದುವರೆದಿಲ್ಲ, ಅವ್ರ ಬಡತನ ಹಾಗೆ ಇದೆ, ಜಾತೀಯತೆ ಹಾಗೆ ಇದೆ. ಈ ದೇಶದ ಸಂವಿಧಾನದಲ್ಲಿ ಅವರ ಹಕ್ಕುಗಳನ್ನ ನಾನು ಕಾಪಾಡಬೇಕು, ಸಂವಿಧಾನ ಸಭೆಯಲ್ಲಿ ನಾನು ಇರಲೇಬೇಕು ಅಂತೇಳಿ ಬಾಬಾ ಸಾಹೇಬರು ಡಿಮಾಂಡ್ ಇಟ್ಟಾಗ ಆಗಿನ ಬ್ರಿಟಿಷ್ ಸರ್ಕಾರ ಬಾಬಾ ಸಾಹೇಬರಿಗೆ ಸಹಾಯ ಮಾಡುತ್ತೆ. ಬ್ರಿಟಿಷ್ ಸರ್ಕಾರ ಆಗ ನೆಹರುಗೂ ಫೋನ್ ಮಾಡಿ ಹೇಳ್ತಾರೆ, ನಿಮ್ಮ ಸಂವಿಧಾನ ಸಭೆಯಲ್ಲಿ ಬಾಬಾ ಸಾಹೇಬರಿಗೆ ಅವಕಾಶ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಬೇಡ ಅಂತೇಳಿ ನಾವ್ ಇನ್ನೂ 2-3 ವರ್ಷ ಏನದ ಅಂದ್ರೆ ನಾವೇನಂದ್ರೆ ಆಲೋಚನೆಯನ್ನ ಮಾಡ್ಬೇಕಾಗ್ತದೆ ಅಂತ ಹೇಳ್ತಾರೆ. ಅದೀಗ ತಾನೇ 2-3 ಹೊಸ ಕೋಟ್ ಹೊಲಿಸ್ಕೊಂಡಿರ್ತಾನೆ ನೆಹರು, ನಾನೇ ಪ್ರಧಾನಮಂತ್ರಿ ಅಂತ ಹೇಳಿ ಅನಿವಾರ್ಯವಾಗಿ ಬಾಬಾ ಸಾಹೇಬರನ್ನ ಕರ್ಕೊಂಡು ಬಂದು ಆ ಸಂವಿಧಾನ ಸಭೆಗೆ ಏನಂದ್ರೆ ಆಯ್ಕೆ ಮಾಡಿ ಕಳಿಸ್ತಾರೆ ಬಂಧುಗಳು. ಆಗ್ನೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ನೋವನ್ನ ಇಂಥ ಹೋರಾಟವನ್ನ ಮಾಡಿ ಸಂವಿಧಾನ ರಚನಾ ಸಭೆಗೆ ಬಂದು ಈ ದೇಶಕ್ಕೆ ಸಂವಿಧಾನವನ್ನ ಬರೆದುಕೊಟ್ರು. ಈ ದೇಶದ ಸಂವಿಧಾನ ಬರೆಯೋದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಆರೋಗ್ಯವನ್ನು ಕೂಡ ಲೆಕ್ಕಿಸದೆ 2 ವರ್ಷ 11 ತಿಂಗಳುಗಳ ಕಾಲ ಏನಂದ್ರೆ ತಮ್ಮ ಆರೋಗ್ಯವನ್ನ ಲೆಕ್ಕಿಸದೆ ಕಷ್ಟಪಟ್ಟು ಸಂವಿಧಾನ ಬರೆದಿರೋದಕ್ಕಾಗಿ ಬಾಬಾ ಸಾಹೇಬ್ರ ಅನಾರೋಗ್ಯಕ್ಕೆ ತುತ್ತಾಗ್ತಾರೆ. ಒಂದ್ ವೇಳೆ ಅವಾಗ ಸಂದರ್ಭದಲ್ಲಿ ಅವರ ಆರೋಗ್ಯ ಕಾಪಾಡ್ಕೊಂಡಿದ್ರಂದ್ರೆ ಇನ್ನೊಂದು 10 ವರ್ಷ ಬದುಕಿರೋ. ಈ ದೇಶದ ಸಂವಿಧಾನ ಬರೆಯೋದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಆಯುಷ್ಯನ್ನೇ ಧಾರೆ ಎರೆದಿದ್ದಾರೆ. ತಮ್ಮ ಆಯುಷ್ಯನ್ನೇ ಧಾರೆ ಎದ್ದು ಈ ದೇಶಕ್ಕೆ ಸಂವಿಧಾನವನ್ನ ಬರೆದುಕೊಟ್ಟಿದ್ದಾರೆ. ನೋಡಿ, ಇಷ್ಟೊಂದು ನೋವನ್ನೇ ಅನುಭವಿಸ್ತಾ ಬಂದಿರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೋಡಿ ಅವರ ಸಾವು ಕೂಡ ಏನಂದ್ರೆ ಬಹಳ ನೋವಿನಲ್ಲಿ ತೀರೋಗಿದ್ದಾರೆ. ಮುಗಿಸ್ಬೇಕಂತ ಹೇಳ್ತಾ ಇದ್ದಾರೆ. ಕೊನೆಯಲ್ಲಿ 1-2 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಅವರ ಕೊನೆ ಸಂದೇಶ ಹೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾವೇನಿದೆಯಲ್ಲ ಬಂಧುಗಳೇ, ಬಹಳ ನೋವಿನ ಸಾವಿದೆ, ಬಹಳ ದುರಂತ ಸಾವಿದೆ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವನದಲ್ಲಿ ಇಷ್ಟೆಲ್ಲ ನೋವು ಅನುಭವಿಸ್ತಾ ಬಂದಂತ ಸಂದರ್ಭದಲ್ಲಿ ಅವರ ಕೊನೆಯಲ್ಲಿ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಇಷ್ಟೆಲ್ಲ ಮಾಡಿ ಎಲೆಕ್ಷನ್ ನಿಲ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. 2 ಬಾರಿ ಸೋಲಿಸಿದೆ ಈ ದೇಶ ಬಾಬಾ ಸಾಹೇಬ್ರನ್ನ. ನಿಮ್ಗೆಲ್ಲ ಕೂಡ ನೆನಪಿರ್ಲಿ, ಓಟಿನ ಹಕ್ಕು ತಂದುಕೊಟ್ಟಂತ ಮಹಾಪುರುಷನಿಗೆ ಈ ದೇಶ ಕೊಟ್ಟಿರ್ತಕ್ಕಂಥ ಗೌರವ ಏನಂದ್ರೆ 2 ಬಾರಿ ಎಲೆಕ್ಷನ್ ಅಲ್ಲಿ ನಾವು ಸೋಲಿಸಿದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನದ ಕೊನೆ ಗಳಿಗೆನಲ್ಲಿ ದಿನನಿತ್ಯ ಏನದಂದ್ರೆ ಕೊನೆ ಗಳಿಗೆನಲ್ಲಿ ಬಹಳಷ್ಟು ಅಳ್ತಾ ಇದ್ರು. ಬಹಳ ನೋವಿನಲ್ಲಿ ಕೊರಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣ ಬಿಟ್ಟಿದ್ದಾರೆ. ನೋಡಿ, ಮಹಾತ್ಮ ಗೌತಮ್ ಬುದ್ಧರು ತೀರು ಹೋಗುವಾಗ 30,000 ಜನ ಅವರು ಬೌದ್ಧ ಭಿಕ್ಷುಗಳು ಅವ್ರ ಎದುರುಗಡೆ ಕೂತಿದ್ರು. ಇನ್ನು ನನ್ನ ಧಮ್ಮದ ಮಾರ್ಗವನ್ನ ಇವರು ಮುಂದುವಯ್ತಾರೆ ಅಂತೇಳಿ ಖುಷಿನಲ್ಲಿ ಮಾತಾಡ್ತೀವಿ ನಾವು ಎಲ್ರಿಗೂ. ಖುಷಿನಲ್ಲಿ ಏನದಂದ್ರೆ ಗೌತಮ್ ಬುದ್ಧರು ಪ್ರಾಣ ಬಿಟ್ರು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣ ಬಿಡುವಾಗ ಅವರ ಅವರ ಕಾರ್ಯವನ್ನ ಮುಂದುವರ್ತಕ್ಕಂಥ ಒಬ್ಬ ನಾಯಕ ಅವ್ರ ಕಣ್ಣೆದುರಿಗೆ ಇರಲಿಲ್ಲ. ಕತ್ತಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣ ಬಿಟ್ಟಿದ್ದಾರೆ. ಇಂಥ ನೋವಿನಲ್ಲಿ ಕೊರಗ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣ ಬಿಡುವಂತ ಸಂದರ್ಭದಲ್ಲಿ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿರ್ತಕ್ಕಂತಹ ನಾನಕ್ ರತ್ತುಗೆ ಒಂದು ಸಂದೇಶವನ್ನ ಹೇಳಿ ತೀರೋಗಿದ್ದಾರೆ. ನೋಡಿ, ಹೀಗೆ ದಿನನಿತ್ಯ ಬಾಬಾ ಸಾಹೇಬ್ರು ಕೊರಗ್ತಾ ಇದ್ದಂತ ಸಂದರ್ಭದಲ್ಲಿ ಅವರ PA ನಾನಕ್ ರತ್ತು ಹೋಗಿ ಬಾಬಾ ಸಾಹೇಬ್ರನ್ನ ಕೇಳ್ತಾರೆ, ಬಾಬಾ ಸಾಹೇಬ್ರೆ, ನಾನ್ ನೋಡ್ತಾ ಇದ್ದೀನಿ ಪ್ರತಿದಿನ ನೀವು ಒಬ್ಬರೇ ರೂಮಲ್ಲಿ ಕೂತು ಅಳ್ತಾ ಇರ್ತೀರಿ, ಚೀರ್ತಾ ಇರ್ತೀರಿ, ಯಾರೇ ಬಂದ್ರು ಕೂಡ ಸರಿಯಾಗಿ ಮಾತಾಡ್ತಾ ಇಲ್ಲ. ನೀವು ನಿಮ್ಮ ಅಂತರಂಗದ ನೋವೇನಿದೆ ಬಾಬಾ ಸಾಹೇಬ್ರೆ, ದಯವಿಟ್ಟು ನನಗಾದ್ರೂ ಹೇಳ್ರಿ ಅಂತ ಹೇಳಿ.
ಆಗ ಹತ್ತು ಕರೆದು ಕೇಳಿದಾಗ ನಾನಕ್ ರತ್ತುಗೆ ಬಾಬಾ ಸಾಹೇಬ್ ಹೇಳ್ತಾರೆ, ನೋಡ್ರತ್ತು, ನನ್ನ ಅಂತರಂಗದ ನೋವೇನಿದೆಯಲ್ಲ ಅದನ್ನ ಅರ್ಥ ಮಾಡ್ಕೊಳ್ತಕ್ಕಂತ ಒಬ್ಬನೇ ಒಬ್ಬ ನಾಯಕ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ರತ್ತು, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ಬಹಳ ಕಷ್ಟಪಟ್ಟು ನಾನು ಈ ದೇಶಕ್ಕೆ ಸಂವಿಧಾನವನ್ನ ಬರೆದುಕೊಟ್ಟೆ, ಈ ಜನರಿಗೆ ಓಟಿನ ಹಕ್ಕನ್ನ ತಂದುಕೊಟ್ಟೆ. ಅದನ್ನ ಬಳಸ್ಕೊಂಡು ಈ ದೇಶದ ಆಳುವ ವರ್ಗವಾಗ್ತಾರೆ ನನ್ನ ಜನ. ಅದನ್ನ ನಾನು ನನ್ನ ಕಣ್ಣಾರೆ ನೋಡ್ಬೇಕು ಅಂತೇಳಿ ನನ್ನ ಆಸೆ ಪಟ್ಟಿದ್ದೆ ರತ್ತು. ಆ ಕನಸನ್ನ ನನಸು ಮಾಡ್ತಕ್ಕಂತ ಯಾವೊಬ್ಬ ನಾಯಕನು ಕೂಡ ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ ರತ್ತು, ನನ್ನ ಕಣ್ಣಿಗೆ ಕಾಣ್ತಾ ಇಲ್ಲ. ನನ್ನ ಮೀಸಲಾತಿಯ ಫಲ ಉಂಡು ಕೆಲವು ನೌಕರಸ್ಥರು ಸೃಷ್ಟಿಯಾದ ರತ್ತು. ಅವ್ರೇನಾದ್ರೂ ನನ್ನ ಜನರಿಗೆ ಉದ್ಧಾರ ಮಾಡ್ತಾರಂತ ಅನ್ಕೊಂಡ, ಅವರೆಲ್ಲರೂ ಕೂಡ ಸಿಟಿ ಸೇರಿ ಸ್ವಾರ್ಥಿಗಳಾದ ರತ್ತು. ಅವ್ರು ನನ್ನ ಬೆನ್ನಿಗೆ ಚೂರಿ ಹಾಕಿದ್ರು. ನನ್ನ ಮೀಸಲಾತಿಯ ಫಲ ಉಂಡು ಕೆಲವು ರಾಜಕಾರಣಿಗಳ ಸೃಷ್ಟಿಯಾದ್ರು. ಅವ್ರೇನಾದ್ರೂ ಈ ಜನರಿಗೆ ಉದ್ಧಾರ ಮಾಡ್ತಾರಂತ ನಾನು ಅನ್ಕೊಂಡಿದ್ದ. ಆದ್ರೆ ಅವರೆಲ್ಲರೂ ಕೂಡ ಮೇಲ್ವರ್ಗದ ಪಾರ್ಟಿಗಳಲ್ಲಿ ಹೋಗಿ ಚಮಚಗಳಾದ ರತ್ತು. ಅವ್ರು ನನಗೆ ಮೋಸ ಮಾಡಿದ್ರು. ಇನ್ನು ನನ್ನ ಮೀಸಲಾತಿಯ ಫಲ ಉಂಡು ಕೆಲವು ವಿದ್ಯಾವಂತ ನೌಕರ ಸೃಷ್ಟಿಯಾದ್ರು. ಅವ್ರೇನಾದ್ರೂ ಈ ಜನರಿಗೆ ಜಾಗೃತಿ ಮಾಡ್ತಾರಂತ ಅನ್ಕೊಂಡ. ಅವರೆಲ್ಲರೂ ಕೂಡ ಇರ್ರೆಸ್ಪಾನ್ಸಿಬಲ್ ಈಡಿಯಟ್ಸ್ ಆಗಿ ರಸ್ತೆ ಮೇಲೆ ಅಲಿತಾ ಇದ್ದಾರತ್ತು. ಅವ್ರು ನನಗೆ ಮೋಸ ಮಾಡಿದ್ರು. ಅದೇ ಎಲ್ಲ ಹಳ್ಳಿಗಳಿಗೆ ನಾನು ಭಾಷಣಕ್ಕೆ ಹೋಗ್ತೀನಿ ರತ್ತು. ಬಹಳ ದೂರಗಳಿಂದ ಜನ ಏನಂದ್ರೆ ಬಂದು ನಿಂತು ನನ್ನ ಭಾಷಣವನ್ನ ಕೇಳ್ತಾರೆ. ಹಳ್ಳಿಗಳಿಂದ ಬಂದು ಅವ್ರ ಕಾಲಲ್ಲಿ ಚಪ್ಪಲಿ ಇರಲ್ಲ, ಮೈ ಮೇಲೆ ಬಟ್ಟೆ ಹರಿದಿರುತ್ತೆ, ಬೆವ್ತು ಹೋಗಿರ್ತಾರೆ, ಊಟ ಮಾಡೋದು ಎಷ್ಟೋ ದಿನ ಆಗಿರುತ್ತೆ. ಅಂತ ಕಡು ಬಡವ್ರನ್ನ ನೋಡಿ ನನ್ ಕಿತ್ತು ಬರುತ್ತೆ ರತ್ತು. ಈ ಬಡ ಜನರಿಗಾಗಿ ನಾನು ಏನು ಮಾಡಕ್ ಆಗ್ಲಿಲ್ಲಲ್ಲ, ನಾನು ಸತ್ತೋಗ್ತಾ ಇದ್ದೀನಿ ರತ್ತು. ಹೇಗಾದ್ರೂ ಮಾಡಿ ನನ್ನನ್ನ ಬದುಕಿಸ್ಕೋ ರತ್ತು. ಇರೋಷ್ಟು ದಿನದಲ್ಲಿ ಈ ಜನರಿಗೆ ಏನಾದ್ರೂ ಸಾಯ್ತೀನಿ ರತ್ತು. ನನ್ನನ್ನ ಬದುಕಿಸ್ಕೋ ರತ್ತು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಳತಾ ಪ್ರಾಣ ಬಿಟ್ಟಿದ್ದಾರೆ. ತಾಯಿಂದ್ರೆ ನೆನಪಿರ್ಲಿ, ಬಾಬಾ ಸಾಹೇಬ್ರ ಇನ್ನೂ ಒಂದು ಘಟನೆ ಹೇಳ್ತೀನಿ. ನಾಗ್ಪುರ್ನ ಒಂದು ಕಾನ್ಫರೆನ್ಸ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಏನಂದ್ರೆ ಭಾಷಣಕ್ಕೆ ಬಂದಿರ್ತಾರೆ. ಆ ಭಾಷಣ ಮುಗಿಸಿ ಹೊರಗೆ ಬರುವಾಗ 3 ಜನ ಹೆಣ್ಮಕ್ಳು ಬಾಕ್ಲಲ್ಲಿ ನಿಂತಿರ್ತಾರೆ. ಆ ಹೆಣ್ಣು ಮಕ್ಕಳು ಬಾಬಾ ಸಾಹೇಬ್ರಿಗೆ ಒಂದು ಹೂವಿನ ಸರ ತಂದಿರ್ತಾರೆ. ಆ ಸರ ಹಾಕಿ ಬಾಬಾ ಸಾಹೇಬ್ರಿಗೆ ಕಾಲು ಬೀಳ್ತಾರೆ. ಬಾಬಾ ಸಾಹೇಬ್ರೆ, ನೀವು ನಮ್ಮ ಉದ್ಧಾರಕರ ಅಂತೇಳಿ ನಾವು ಕೇಳಿದೀವಿ, ನೀವ್ ಈ ಊರಿಗೆ ಬಂದಿರ ಅಂತ ಹೇಳಿ ಗೊತ್ತಾಯ್ತು, ನಿಮ್ಮನ್ನ ನೋಡೋದಕ್ಕೆ ನಾವು ಬಂದಿದೀವಿ ಬಾಬಾ ಸಾಹೇಬ್ರೆ, ನಿಮಗ್ ನೋಡ್ ನಾವು ಧನ್ಯರಾದಿವಿ ಅಂತ ಹೇಳ್ತಾರೆ. ಆಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಯಾಕಮ್ಮ ನೀವು ಹೊರಗಡೆ ನಿಂತಿದ್ರು, ಒಳಗಡೆ ಯಾಕೆ ಬಂದಿಲ್ಲ? ಆಗ ಹೆಣ್ಮಕ್ಳು ಹೇಳ್ತಾರೆ, ಬಾಬಾ ಸಾಹೇಬ್ರೆ, ಒಳಗಡೆ ಬರೋದಕ್ಕೆ ಫೀಸ್ ಇತ್ತು, ಶುಲ್ಕ ಇತ್ತು, ನಮ್ ಕೈಯಲ್ಲಿ ದುಡ್ಡು ಕೊಡಕ್ ಆಗ್ಲಿಲ್ಲ ಬಾಬಾ ಸಾಹೇಬ್ರೆ, ಅದಕ್ಕೆ ಬಾಗ್ಲಲ್ಲಿ ನಿಂತು ನಿಮಗ್ ಕಾಯ್ತಾ ಇದ್ವಿ. ಆಗ ಬಾಬಾ ಸಾಹೇಬ್ರಿಗೆ ಬಹಳ ನೋವು ಅನ್ಸುತ್ತೆ. ಹಾಗಾದ್ರೆ ಇಷ್ಟೊಂದು ಕಷ್ಟ ಇರೋರು ಈ ಹೂವಿನ ಸರ ಆದ್ರೆ ಹೆಂಗ್ ತಂದ್ರಿ ನೀವು? ಬಾಬಾ ಸಾಹೇಬ್ರೆ, ನಾವು ದಿನನಿತ್ಯ ಕಟ್ಟಿಗೆ ಮಾರ್ ಬದುಕ್ತಿವಿ, ಇವತ್ತು ಮಾರಿದ ಕಟ್ಟಿಗಿನಲ್ಲಿ ನಮ್ಮ ಉದ್ಧಾರಕರು ನೀವಿದ್ದೀರಿ, ನಿಮಗೊಂದು ಹೂವಿನ ಹಾರ ತಂದು ಹಾಕೋ ಮೂಲಕ ನಿಮ್ಗೆ ನೋಡಿ ನಾವು ಧನ್ಯರಾದಿವಿ ಬಾಬಾ ಸಾಹೇಬ್ರೆ, ನಾವು ಕಟ್ಟಿಗೆ ಮಾರಿದ ರೊಕ್ಕದ ಹೂವಿನ ಹಾರ ತಂದಿವಿ. ಆಗ ಬಾಬಾ ಸಾಹೇಬ್ರಿಗೆ ಕಣ್ಣಲ್ಲಿ ನೀರು ಬರುತ್ತೆ ತಾಯಿಂದ್ರೆ. ಆ ನೀರು ಬಂದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ರ ತಾಯಿಂದ್ರಿಗೆ ಹೇಳ್ತಾರೆ, ನೋಡ್ರಮ್ಮ, ನಾನು ಹುಟ್ಟಿದ 6 ವರ್ಷಕ್ಕೆ ನನ್ನ ತಾಯಿ ತೀರ್ ಹೋಗಿದ್ದಾಳ, ನನ್ನ ತಾಯಿ ಹೆಂಗಂತ ನಾನು ನೋಡಿಲ್ಲ, ನಿಮ್ 3 ಜನರನ್ನ ನನ್ನ ತಾಯಿ ಅಂತ ಹೇಳಿ ತಿಳ್ಕೊಂಡು ನಿಮ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವತ್ತು ಈ ಬಡತನ ಅನ್ನುವಂಥದ್ದು ಇಲ್ಲಿಗೆ ಸತ್ತು ಹೋಗಬೇಕು. ಇನ್ ಮುಂದೆ ಈ ದೇಶದಲ್ಲಿ ಹುಡ್ತಕ್ಕಂತ ಪ್ರತಿಯೊಂದು ಮಗನು ಕೂಡ ಸೂಟು ಬೂಟು ಕೋಟು ಡಾಕ್ಟರ್ ಇಂಜಿನಿಯರ್ ಪ್ರೊಫೆಸರ್ ಆಗೇ ಸಾಯ್ಬೇಕು, ಹಂಗ ಮಾಡೇ ಸಾಯ್ತೀನಿ, ಅಲ್ಲಿ ತನಕ ಸಾಯಲ್ಲ ಅಂತೇಳಿ ಆಣಿ ಪ್ರಮಾಣ ಮಾಡಿ ಬಾಬಾ ಸಾಹೇಬ್ರು ಬಂದಿದ್ದಾರೆ. ನಾನಕ್ ಚಂದ್ರತ್ತುಗ್ ಹೇಳ್ತಾರೆ, ಈ ಬಡ ಜನರಿಗಾಗಿ ನಾನು ಏನು ಮಾಡಕ್ ಆಗ್ಲಿಲ್ಲ ರತ್ತು, ನನ್ನನ್ನು ಹೆಂಗಾರ ಮಾಡಿ ಬದುಕಿಸ್ಕೋರತ್ತು ಅಂತೇಳಿ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರಾಣ ಬಿಟ್ಟಿದ್ದಾರೆ. ಬಂಧುಗಳೇ, ಇಷ್ಟೊಂದು ನೋವಿನಲ್ಲಿ ನಮ್ಗೆ ಬಾಬಾ ಸಾಹೇಬ್ರು ಜವಾಬ್ದಾರಿ ಕೊಟ್ಟು ಹೋಗಿದ್ದಾರೆ. ಈಗ ನಮ್ ತಂದೆ ಹೋಗಿರ್ತಕ್ಕಂಥ ಜವಾಬ್ದಾರಿಯನ್ನ ಯಾರು ಮುಂದುವರಿಸ್ಬೇಕು? ನಮ್ ಮನೆಯಲ್ಲಿ ನಮ್ ತಂದೆ ಒಂದ್ ಅರ್ಧ ಮನೆ ಕಟ್ಟಿ ಸತ್ತು ಹೋದನಂದ್ರ ಆ ಮನೆ ಪೂರ್ತಿ ಯಾರು ಕಟ್ಟಬೇಕು? ಮಕ್ಕಳಾದವ್ರು ನಾವೇ. ನಮ್ ತಂದೆ ಸಾಲ ಮಾಡಿ ಸತ್ತನಂದ್ರ ಅದನ್ನ ಯಾರು ತೀರಿಸ್ಬೇಕು? ಮಕ್ಕಳಾದವ್ರು ನಾವೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಿರ್ತಕ್ಕಂಥ ಕನಸು ನನಸಾಗಿಲ್ಲ, ಆ ನನಸು ಮಾಡುವಂತ ಜವಾಬ್ದಾರಿ ಯಾರ ಮೇಲಿದೆ? ಆ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಈ ದೇಶದ ವಿದ್ಯಾವಂತ ಯುವಕರು, ಈ ದೇಶದ ನೌಕರಸ್ಥರು, ಈ ದೇಶದ ರಾಜಕಾರಣಿ, ಈ 3 ವರ್ಗದವರ ಮೇಲೆ ಬಾಬಾ ಸಾಹೇಬರ ಸಂಪೂರ್ಣ ಋಣ ಇದೆ. ಆ ಋಣವನ್ನ ತೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಬೇಕು. ಆ ಋಣವನ್ನ ತೀರಿಸೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮಾಡಬೇಕಾಗಿದೆ. ಅವಾಗ ಮಾತ್ರ ಬಾಬಾ ಸಾಹೇಬರಿಗೆ ನಾವು ಗೌರವ ಸಲ್ಲಿಸಂಗೆ ಅಲ್ಲಿ ತನಕ ಇಲ್ಲ. ಸೊ ಬಂಧುಗಳೇ, ಆ ನಿಟ್ಟಿನಲ್ಲಿ ಬಾಚನಾ ಗ್ರಾಮದ ಎಲ್ಲ ಯುವ ಮಿತ್ರರು ನಾವೇನಂದ್ರೆ ನಡ್ಕೋಬೇಕಾಗಿದೆ. ನಮ್ಮ ನಡೆ ನುಡಿ ಭಾಷೆನಲ್ಲಿ ಪ್ರತಿ ಗ್ರಾಮದ ಯುವಕರು
ನಾವು ನಮ್ಮ ನಡೆ ನುಡಿ ಭಾಷೆನಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೋಬೇಕಾಗಿದೆ. ಇತರೆ ಜನ ಸಮುದಾಯದವ್ರನ್ನ ನಾವು ಗೌರವಿಸಬೇಕಾಗಿದೆ. ನಿಮಗೆ ಗೊತ್ತಿರಲಿ, ನಮ್ಮ ಅಣ್ಣ ಬಸವಣ್ಣನವ್ರು ಕಂಡಿರ್ತಕ್ಕಂಥ ಕನಸಿನ ಸಮಾಜ, ಜಾತಿ ರಹಿತ ವರ್ಗ ರಹಿತ ಸಮ ಸಮಾಜ ನಿರ್ಮಾಣ ಆಗ್ಬೇಕಾಯ್ತಂದ್ರೆ ಅದು ಈ ದೇಶದ ಸಂವಿಧಾನದಲ್ಲಿ ಅಡಗಿದೆ. ನಮ್ಮ ಕನಕ ನಾಯಕರು ಕಂಡಿರ್ತಕ್ಕಂತಹ ಒಂದು ಸಮ ಸಮಾಜ ಈ ದೇಶದ ಸಂವಿಧಾನದಲ್ಲಿ ಅಡಗಿದೆ. ನಮ್ಮ ಅಂಬಿಗರ ಚೌಡಯ್ಯನವರ ಕನಸಿನ ಸಮಾಜ ಈ ದೇಶದ ಸಂವಿಧಾನದಲ್ಲಿ ಅಡಗಿದೆ. ಹಜರತ್ ಟಿಪ್ಪು ಸುಲ್ತಾನ್ನ ದೇಶಭಕ್ತಿ ಎಲ್ಲಾದ್ರೂ ಜೀವಂತ ಇದೆ ಅಂದ್ರೆ ಅದು ಈ ದೇಶದ ಸಂವಿಧಾನದಲ್ಲಿ ಅಡಗಿದೆ. ಈ ದೇಶದ ಸಂವಿಧಾನ ಒಂದ್ ವೇಳೆ ಯಥಾವತ್ತಾಗಿ ಜಾರಿ ಆಯ್ತಂದ್ರೆ ಆವಾಗ ಈ ಎಲ್ಲ ನಮ್ಮ ಮಹಾಪುರುಷರ ಕನಸು ನನಸಾದಂಗೆ ಬಂಧುಗಳೇ. ಆ ನಿಟ್ಟಿನಲ್ಲಿ ದೇಶದ ವಿದ್ಯಾವಂತ ಯುವಕರು, ನೌಕರಸ್ಥರು, ರಾಜಕಾರಣಿಗಳು ಪ್ರಯತ್ನ ಮಾಡಬೇಕಾಗಿದೆ. ನಮ್ಮ ಯುವಕರು ಬದಲಾಗಬೇಕಾಗಿದೆ. ನಮ್ಮ ನಡೆ ನುಡಿ ಭಾಷೆನಲ್ಲಿ ನಾವು ಬದಲಾವಣೆಯನ್ನ ಮಾಡ್ಕೊಳ್ಬೇಕಾಗಿದೆ. ನಾವು ಓದ್ಬೇಕಾಗಿದೆ, ವಿದ್ಯಾವಂತರಾಗಬೇಕಾಗಿದೆ. ಬಾಚಣ ಗ್ರಾಮದಲ್ಲಿ IAS, KS, ಡಾಕ್ಟರ್, ಇಂಜಿನಿಯರ್ಗಳು ಸೃಷ್ಟಿ ಆಗಬೇಕಾಗಿದೆ. ಅಂತಹ ವಿದ್ಯಾವಂತ ಯುವಕರನ್ನ ಸನ್ಮಾನ ಮಾಡೋ ಮೂಲಕ ಬಾಬಾ ಸಾಹೇಬರಿಗೆ ನಾವು ಗೌರವ ಸಲ್ಲಿಸಬೇಕಾಗಿದೆ ಬಂಧುಗಳೇ. ಮುಂದಿನ ದಿನಗಳಲ್ಲಿ ಆ ನಿಟ್ಟಿನಲ್ಲಿ ಬಾಚಣ ಗ್ರಾಮದ ಎಲ್ಲ ಯುವ ಮಿತ್ರರು ಪ್ರಯತ್ನ ಮಾಡಿ ಅಂಬೇಡ್ಕರ್ ವಾದವನ್ನ ಗೆಲ್ಲಿಸೋ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ನಮ್ಮ ಇತರ ಎಲ್ಲ ಮಹಾಪುರುಷರ ಕನಸಿನ ಸಮಾಜವನ್ನ ಕಟ್ಟುವಲ್ಲಿ ನೀವೆಲ್ಲರೂ ಕೂಡ ಕಂಕಣಬದ್ಧರಾಗೋಣ, ಪ್ರಯತ್ನಶೀಲರಾಗೋಣ ಅಂತಕ್ಕಂಥ ಆಶಯವನ್ನ ವ್ಯಕ್ತಪಡಿಸ್ತಾ ಇಂಥ ಶುಭ ಸಂದರ್ಭದಲ್ಲಿ ಕರೆದು ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲ್ಲಿನ ವೇದಿಕೆ ಕಾರ್ಯಕರ್ತರಿಗೆ, ನಿಂಗಪ್ಪ ಪ್ರಬುದ್ಕರ್ ಅವರಿಗೆ ವಂದಿಸಿ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಜೈ ಭೀಮ್, ಜೈ ಪ್ರಬುದ್ಧ. ಈ ಕೂಡಲೇ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರುವ ಗಂಟೆ ಚಿತ್ರದ ಮೇಲೆ ಪ್ರೆಸ್ ಮಾಡಿ.